ದುರ್ಗಮ್ಮ, ಆ ಲಸ್ಮಕ್ಕನ ಅರೆಸ್ಟ್ ಮಾಡಕ್ಕೆ ಪೊಲೀಸ್ನವ್ರು ಬಂದಿದ್ರಂತೆ. ನಿಜವೇ? ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರಿ ಆಲೇನಿ? ಅವ್ರ ಮಂತ ಯಾರು ಕಾಣ್ತಿಲ್ಲಮ್ಮ. ನಾನು ನೋಡ್ದೆ, ಆ ಕೆಂಚಮ್ಮ ಒಬ್ಳಿದ್ಲೇನೋ ಮಾತಾಡ್ಸಿರು, ಮಾತಾಡ್ಲಿಲ್ಲ. ನಾನು ಅದಕ್ಕೆ ಅದೇ ಬಂದೆ. ಆ ಗುಂಡಜ್ಜಿನೂ ಇರ್ಲಿಲ್ಲ. ಎಲ್ಲ ಎಲ್ಗೋದ್ರಿ? ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋದ್ರಿ ಅಲ್ಲೇನಿ? ಲಸ್ಮಕ್ಕನಿ ಅರೆಸ್ಟ್ ಮಾಡ್ಬೇಕು ಅಂತನ ಪೊಲೀಸ್ನವ್ರು ಬಂದಿದ್ರು. ಆ ಗೌರಿ ಏನೋ ನದಿಯಕ್ಕೆ ಬಿದ್ದು ಸತ್ತೇವಳೆ ಬರ್ದಿಕ್ಕಿ ಅಂತನ ಪೊಲೀಸ್ನವ್ರು ಬಂದಿದ್ರು ಹುಡಿಕೊಂಡು ಲಸ್ಮಕ್ಕನ ಅರೆಸ್ಟ್ ಮಾಡಕ್ಕೆ. ಆಮೇಲೆ ತಿರ್ಗಾ ಆಗ ಮುಂಜಾನು ಪೊದ್ದುನು ಅಲ್ಲೆಲ್ಲೋ ಇದು ಸಾವುಕಾರ್ದು ಅಲ್ಲೆಲ್ಲನ ಕೊಟ್ಟಿಗೆ ಐತಂತಲ್ಲ ದೂರ. ಅದೊಂಥರ ಕಾಡ್ನಾಗ ಇದ್ದಂಗೆ ಐತಂತೆ. ಅಲ್ಲಿ ಯಾರು ಹೋಗಲ್ವಂತೆ. ಅಲ್ಲಿ ಸಾವುಕಾರ ಗೌರಿನ ಬಚ್ಚಿಕ್ಕಿದ್ದಂತೆ. ಬೇಕು ಅಂತಾನ ಲಸ್ಮಕ್ಕನ ಅರೆಸ್ಟ್ ಮಾಡ್ಸಕ್ಕೋಸ್ಕರನ. ಆ ಹುಡುಗರು ಎರಡೂ ಪೊಲೀಸ್ನವ್ರಿಗೆ ಹೇಳಿರು. ಪೊಲೀಸ್ನವ್ರು ಇವಾಗ ಕೊಟ್ಟಿಗೆ ತಕ್ಕ ಹೋಗಿದ್ದಾರೆ. ಇನ್ನ ಅದು ಅಲ್ಲಿ ಯಾರ್ಯಾರನ್ನ ಅರೆಸ್ಟ್ ಮಾಡ್ತಾರೋ ಏನೋ ಯಾರಿಗ್ ಗೊತ್ತು. ಗೌರಿ ಅಲ್ಲ ಇದ್ದಾಳೆ ಅಂತನ ಹೇಳಿದಂತ ಹುಡುಗರು. ಗೌರಿ ಬದುಕಿದಾಳೇನು? ಅಂದ್ರೆ ಸಾವುಕಾರನೇ ಅವಳನ್ನ ಬಚ್ಚಿಕ್ಕಿ ಸೊತ್ತೋಗ್ಯವಳೆ ಅಂತನ ಸುಮ್ನೇನೆ ಪೊಲೀಸ್ನನ್ನು ಕರ್ಕೊಂಡ್ ಬಂದಿದ್ರೇನು ಲಸ್ಮಕ್ಕನ ಅರೆಸ್ಟ್ ಮಾಡ್ಸಕ್ಕೆ? ಹಂಗಾರೆ ಗೌರಿ ಸತ್ತೋಗಿಲ್ವೇ? ಇಲ್ಲ, ಸತ್ತಿಲ್ಲ. ಸಾವುಕಾರ ಬಚ್ಚಿಕ್ಕಿ ನಾಟಕ ಮಾಡಿದಾನೆ ಲಸ್ಮಕ್ಕನ ಮೇಲೆ ಸೇಡ್ ತೀರಿಸ್ಕೊಂಬಕ್ಕಿ. ಆ ಗೌರಿನ ಬಳಸ್ಕೊಂಡು ಲಸ್ಮಕ್ಕನ್ ಜೈಲಿಗೆ ಹಾಕ್ಸಕ್ಕಂತ ನೋಡ್ದ. ಇವಾಗ ಅವನೇ ಸಿಗಾಕಿ ಅಂತಾನೆ ಅನ್ಸುತ್ತೆ. ಎಂತ ಕೆಲ್ಸ ಆತು. ಅನ್ಯಾಯವಾಗಿ ಲಸ್ಮಕ್ಕ ಜೈಲ್ ಸೇರಾಳು. ಆ ಹುಡುಗರು ಇಲ್ಲದ್ದೆಲ್ಲ ಹೇಳಿ ಅವಳು ತಪ್ಪಿಸ್ಕೆಮ ಮಾಡ್ಯವ್ರೆ. ಇವಾಗ ದೇವ್ರೇ, ಆ ಗೌರಿ ಅಲ್ಲಿ ಇರಬಾರ್ದಪ್ಪ. ಆ ಲಕ್ಷ್ಮಿ ಜೈಲಿಗೆ ಹೋಗ್ಬೇಕು. ಅದು ನೋಡಿ ನಾನು ಸಂತೋಷ ಪಡ್ಬೇಕು. ಓಹೋ, ನನ್ ಮೇಲೆ ಹಂಗೇನೆ ಉದ್ದಕ್ ಬತ್ತಾಳ. ಹಂಗೇನೆ ಏನಂಗೆ ಇವಳು ದೊಡ್ಡ ರೌಡಿ ನಮ್ಮೂರಿಗೆ ಅಮ್ಮಂಗಿ. ನಿಜವಾಗ್ಲೂ ಏನಾದ್ರೂ ಗೌರಿ ಏನಾದ್ರೂ ಸತ್ತೋಗಿದ್ರೆ ನಿನ್ನೆ ಹಾಕೊಂಡು ಹೋಗಾರ ಅವಾಗ. ಲಸ್ಮಕ್ಕನ್ ಜೈಲಿಗೆ ಹಾಕ್ಬೇಕಾಗಿತ್ತಂತೆ. ನನ್ನ ಯಾಕೆ ಜೈಲಿಗೆ ಹಾಕ್ತಾರೆ? ನಾನೇನ್ ಮಾಡಿದೀನಿ? ನಾನೇನು ಅವಳು ಕೊಲೆ ಮಾಡಿದೀನಿ ಗೌರಿನ? ನೀನೇ ತಾನೇ ಒಡವೆ ದುಡ್ಡು ಎಲ್ಲ ಕಿತ್ಕೊಂಡು ಬಾಯಿಗೆ ಬಂದಂಗೆ ಬೈದು ಮನೆ ಬಿಟ್ಟು ಓಡಿಸಿದ್ದು ಅವಳನ್ನ. ಅದಕ್ಕೆ ನೀನ್ ಮನೆ ಬಿಟ್ಟು ಓಡಿಸಿರೋದ್ಕೇನೆ ಗೌರಿ ಹೋಗಿ ಸತ್ತೋಗ್ಯಾಳೆ ಅಂತ ಹೇಳಿ ನಿಮ್ಮ ಮೇಲೆ ಏನಾನ ಆ ಲಸ್ಮಕ್ಕನು ಆ ಸೀನಪ್ಪನು ಕಂಪ್ಲೇಂಟ್ ಕೊಟ್ಟಿದ್ರೆ ನಿನ್ನ ಒದ್ದು ಜೈಲಿಗೆ ಹಾಕೊಂಡು ಹೋಗಾರು. ನೀನ್ ಬಚಾವಾಗಿದ್ಯಾ, ಅದಕ್ಕೆ ಸಂತೋಷ ಪಡು. ಅಲ್ಲೇ ಸಾಕಮ್ಮ, ನನ್ ಕೇಳ್ತಾ ಇದೆಯಾ? ನಿನ್ಗೇನು ಗೊತ್ತಿಲ್ಲ ಅಮ್ಮಂಗೆ? ಪೊಲೀಸ್ನವ್ರು ಬಂದಿದ್ದು, ಲಸ್ಮಕ್ಕರ್ ಮಂತಕ್ ಹೋಗಿ ಎಲ್ಲ ಕೇಳಿದ್ದು, ಏನು ನಿನಗೆ ಗೊತ್ತಿಲ್ವೇ? ಎಲ್ಗೋಗಿದ್ದೆ ನೀನು? ಅದು ಪೊಲೀಸ್ನವ್ರು ಬಂದ್ರು ಅಂತ ಯಾರ ಹೇಳಿರು. ಎಲ್ಲಿ ನನ್ನ ಎಳ್ಕೊಂಡು ಹೋಗಕ್ ಬಂದ್ರಪ್ಪ ಅಂತ ಹೇಳಿ ನಾನು ಎಲ್ಲ ಇದು ಬಟ್ಟೆ ಒಗಿಬೇಕು ಅಂತ ಹೇಳಿ ಆಳದಕ್ಕೆ ಬಟ್ಟೆ ತಗೊಂಡೋಗಿದ್ದೆ. ನನ್ನೆಲ್ಲ ಅರೆಸ್ಟ್ ಮಾಡ್ತಾರೋ ಅಂತ ಹೇಳಿ ಬಾಯಿವಾಗಿತ್ತು ನನಗೆ. ಅದಕ್ಕೇನೆ ಬಟ್ಟೆ ಹೊತ್ಕೊಂಡು ಆಳದಕ್ಕೆ ಹೋಗಿದ್ದೆ. ಯಾಕ್ಬೇಕು ಅಂತ ಹೇಳಿ. ಅದಕ್ಕೆ ನನಗೇನು ವಿಷಯ ಗೊತ್ತಿಲ್ಲ. ಹಿಂಗೆ ಆ ಲಸ್ಮಕ್ಕನ ಕರ್ಕೊಂಡು ಹೋಗಕ್ ಬಂದೇವ್ರಿ ಎಂಬುದು ಗೊತ್ತಿದ್ರೆ ನಾನು ಎಲ್ಗೂ ಹೋಗ್ತಿರ್ಲಿಲ್ಲ. ಆ ಲಕ್ಷ್ಮಿನಾದ್ರೂ ಯಾಕೊಂಡು ಹೋಗಿದ್ರೆ ನನ್ ಆ ಗೌರಿವ ಒಡವೆ ಕೊಡಂಗೆ ಇರ್ಲಿಲ್ಲ. ಹೆಂಗೋ ಅತ್ಲಾಗೆ ಮಜಾ ಉಡಾಯಿಸ್ಬೇಕಾದಾಯ್ತು ಅವನು ಇಚ್ಕೊಂಡು. ಮಜಾ ಉಡಾಯಿಸು ನಿನ್ನೂ ಎಳ್ಕೊಂಡು ಹೋಗ್ತಾರೆ. ನಾನು ಯಾಕೆ ಹೇಳ್ಕೊಂಡು ಹೋಗ್ತಾರೆ? ನಾನೇನು ಅವಳನ್ನ ಕರೆದಿದ್ದೆ ನಮ್ಮ ಮನೆಗೆ ಬಾರಮ್ಮ ಅಂತಾನ. ಅವಳಾಗಿ ಅವಳು ಬಂದಿದ್ದಾಳೆ. ಏನೋ ನಾನು ತೆಗಿದ್ರೆ ಇರಲ್ಲ ಅಂತ ಹೇಳಿ ನನ್ನ ಕೈ ಕೊಟ್ಲು. ಅವಳಿಗೂ ನಾನು ಬೇಸ್ ಹಾಕಿಲ್ವಿ, ಮನೆಗೆ ಇಕ್ಕೊಂಡಿಲ್ವಿ. ಏನು ಪುಕ್ಸಟ್ಟೆ ಬರುತ್ತೆ ಅದೆಲ್ಲನ. ನಾನೇನೇನು ಕಳ್ತನ ಮಾಡಿಲ್ಲ. ನಾನು ಹೇಳ್ಕೊಂಡು ಹೋಗಕ್ಕೆ. ನಿನ್ ಯಾಕೆ ಅರೆಸ್ಟ್ ಮಾಡ್ತಾರೆ? ಇವಾಗ ಪೊಲೀಸ್ನವರು ಬತ್ತಾರೆ ಅನ್ಸುತ್ತೆ. ಇದೇ ದಾರಿಗೆನೆ ಇಲ್ಲೇ ನಿಂತ್ಕೊಂಡಿರು. ಪೊಲೀಸ್ನವ್ರು ಬತ್ತಾರೆ, ಅವ್ರ ಮುಂದೆ ಹಿಂಗೆ ಮಾತಾಡು. ಒದ್ದು ಹೇಳ್ಕೊಂಡು ಹೋಗ್ತಾರೆ. 4 ಬಾರಿಸಿ ನಿನ್ನ. ಏನ್ ಅಂದ್ಕೊಂಡಿದ್ಯಾ? ಬಾರಿಸ್ತಾರೆ. ಬಾರ್ಸಕ್ಕೇನು ಅಪ್ಪನ ಮನೆಗೆ ಉಪ್ಪಿಟ್ಟಲ್ಲ ಕಣಮ್ಮ, ಸಿಕ್ಕಿದಾರ್ಗೆಲ್ಲ ಬಾರ್ಸಕ್ಕೆ. ನಾನೇನ್ ಮಾಡಿದೀನಿ? ನಾನೇನು ಮಾಡಿಲ್ಲ ತಪ್ಪ. ಅವಳಾಗಿ ಅವಳು ಬಂದೇವಳೆ. ಓದ್ಲು ಅವಳಾಗಿ ಅವಳನ್ನು. ನಾನೇನ್ ಮಾಡೋಣ ಅದಕ್ಕೆ? ನಾನು ಕರ್ದಿದ್ನೆ ಅವಳನ್ನ, ಅಥವಾ ದುಡ್ಡು ಒಡವೆ ಎಲ್ಲನ ಕೊಡಮ್ಮ ಅಂತ ಹೇಳಿದ್ನಿ. ಅವಳ ಖರ್ಚಿಗೆಲ್ಲನ ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ಸಿದೀನಿ. ಉಂಬಕ್ ತಿಂಬಕ್ ಮಾಡಿಕ್ಕಿದೀನಿ. ಅಲ್ಗೂ ಇಲ್ಗೂ ಹೋದ್ರೂ ಕರ್ಕೊಂಡು ಹೋಗಿದ್ದೀನಿ. ಇನ್ನೆಲ್ಲಿರುತ್ತೆ? ಅವಳು ಕೊಟ್ಟಿರೋ ದುಡ್ಡು ಅವಳಿಗೆ ಖರ್ಚು ಮಾಡಿದೀನಿ. ನಾನೇನು ತಿಂದಿದ್ದೀನಿ? ಓಹೋ, ಅಲ್ಲ ಇಷ್ಟೊಂದು ಧೈರ್ಯ ಇರಳು ಪೊಲೀಸ್ನವ್ರು ಒಂದೇ ಇಡ್ಕೇನೆ ಎದ್ರಕೊಂಡು ಯಾಕಮ್ಮ ಬಟ್ಟೆ ಒಗಿತೀನಿ ಅಂತ ನಾನು ನಾಟಕ ಮಾಡ್ಕೊಂಡು ಒಳೆಯಕ್ಕೆ ಯಾಕೆ ಹೋಗಿದ್ದೆ? ಇರ್ಬೇಕಾಗಿತ್ತು ಈಟಂದೆಲ್ಲ ಮಾತಾಡೋಳು. ಎದ್ರಕೊಂಡು ಯಾಕೆ ಹೋಗಿದ್ದೆ? ಈ ಹೆದರಿಕೆ ಏನೂ ಇಲ್ಲ. ಬಟ್ಟೆ ಬೇರೆ ಒಗಿಬೇಕಾಗಿತ್ತು. ಅದು ಅಲ್ಲದೆ ಗೌರಿ ಬೇರೆ ಕಾಣ್ತಿಲ್ಲ ಅಂತ ಹುಡ್ಕಾಡ್ತಿದ್ರಲ್ಲ ಅವ್ರ ಮನೆಯವರೆಲ್ಲನ. ಅದಕ್ಕೇನೆ ಅವರೆಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟೆವ್ರೋ ಏನೋ ಅಂತಾನ ಅನ್ನಿಸ್ತು. ಅದಕ್ಕೇನೆ ಒಂದಿಷ್ಟು ಬಾಯಿವಾತು ಅಷ್ಟೇನೆ. ನಾನ್ಯಾಕೆ ಹೆದರಿಕೆ ಮನ? ನಾನೇನು ಹೆದರಿಕೆ ಮಲ್ಲ ಯಾರಿಗೂ. ಅಯ್ಯೋ ದೇವ್ರಿ, ಅಲ್ಲೋಡಿ ದುರ್ಗಮ್ಮ, ತಿಪ್ಪೆ ಗೌರಿ ಸಾವುಕಾರರು 3 ಜನನೂ ಕರ್ಕೊಂಬತ್ತಾ ಇದಾರೆ ಪೊಲೀಸ್ನವರು. ಅಯ್ಯೋ, 3 ಜನನು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೇನಪ್ಪ ನೋಡಲ್ಲಿ. ಗೌರಿ, ನಿನ್ನೂ ಕರ್ಕೊಂಡು ಹೋಗ್ತಾ ಇದಾರ ಸ್ಟೇಷನ್ಗೆ? ನೀನೇನೇ ಮಾಡ್ದೆ? ಓ ಕಣಕ್ಕ, ನನ್ನೂ ಕರ್ಕೊಂಡು ಹೋಗ್ತಾ ಇದಾರೆ. ಎಲ್ಲಿದ್ದೆ ಗೌರಿ? ಅಲ್ಲ, ನನ್ನ ಮನೆಯಿಂದನ ಓದಾಳು ನೀನು. ಎಲ್ಗೋಗಿದ್ದೆ?
ಎಲ್ಲ ಹುಡ್ಕಾಡಿರಲ್ಲ ನಿಮ್ಮ ಮನೆಯವರು ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮಯ್ಯ ಎಲ್ಲರೂ ಗಾಬರಿ ಆಗಿದ್ರು ಎಲ್ಲ ನನ್ನ ಅನುಭವಿತಿದ್ರು ನೀನು ಮನೆ ಬಿಟ್ಟು ಕಳ್ಸಿರೋದಕ್ಕೆ ನನ್ನ ಗೌರಿ ಎಲ್ಗ ಹೋಗ್ಯಾಳೆ ಅಂತ ಹೇಳಿ ನನ್ನ ಹಿಡ್ಕೊಂಡು ಒಯ್ದ್ರು ನೀನು ನಮ್ಮನೆ ಬಿಟ್ಟು ಹೋದಳು ನೀನು ತವ್ರ ಮನೆಗೆ ಹೋಗ್ಬೇಕಾಯ್ತು ಇಲ್ಲಾಂದ್ರೆ ಗಂಡನ ಮನೆಗೆ ಹೋಗ್ಬೇಕಾಗಿತ್ತು ಎಲ್ಲಿಗೆ ಹೋಗಿದ್ದೆ ಎಲ್ಲಿ ಬಚ್ಚಿಕೊಂಡಿದ್ದೆ ಬಾಯಿ ಮುಚ್ಚೆ ಸಟ್ಮುಚ್ಚಿ ಸಾಕಿ ಇಷ್ಟೆಲ್ಲ ಆಗ್ತಾ ಇರೋದು ನಿನ್ನಿಂದನೇ ಕಣೆ ನಿನ್ ಮಾತು ಕೇಳಿನೇ ಮತ್ತೀಗ ನಾನು ಇಂಥದೆಲ್ಲ ನಾ ಮಾಡಂಗಾಗಿರೋದು ಇವತ್ತು ನಿನ್ ಮಾತು ಕೇಳಿ ನಾನು ಇವತ್ತು ಸ್ಟೇಷನ್ಗೆ ಹೋಗೋ ಪರಿಸ್ಥಿತಿ ಬಂದೈತಿ ಥೂ ನಿನ್ ಜನ್ಮಕ್ಕಿಷ್ಟು ನಾನು ಹೋಗಿ ನಿನ್ನಂತಾಳ ಮಾತು ಕೇಳಿನಲ್ಲ ನಾಚಿಕೆಗಲ್ವೇನೆ ಇಂಥ ಹೇಳ್ಕೊಡಕ್ಕೆ ನಾನು ತೆಗಿರೋದೆಲ್ಲ ನಾ ತಿಂದು ನನ್ನೇನೆ ಮನೆಯಿಂದ ಹೊರಕಾಗ್ತಲ್ಲ ನೀನು ಇನ್ನ ನನ್ ಮಾತಾಡ್ಸಕ್ ಬತ್ತೀಯ ಏನು ಇಲ್ಲ ನೋಡು ನಾನು ಬರ್ತಾ ಇರೋ ಸಿಟ್ಟಿಗೆ ಇವಾಗ ನಿನ್ ಸಾಯಿಸ್ಬಿಡೋಣ ಅನ್ನಿಸ್ತೈತಿ ಲೌಡಿ ಮುಂಡೆ ಯಾಕೆ ಬೋಸುಡಿ ಲೌಡಿ ಮುಂಡೆ ಗೂಡಿ ಮುಂಡೆ ಅಂತ ಅಂದ್ರೆ ಏನು ಇಲ್ಲ ನೋಡು ನಾನೇನೇ ಮಾಡ್ದೆ ಅಲ್ಲ ನಾನೇನು ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳ್ಕೊಟ್ಟೆ ಆದ್ರೆ ನೀನು ಹಿಂಗೆ ಸತ್ತೋಗಿದೀನಿ ಅಂತ ಹೇಳಿ ನಾಟಕ ಮಾಡೋ ಅಂತ ನಾನು ಹೇಳ್ಕೊಟ್ನೇನೆ ನಿನಗೆ ಅಲ್ಲ ಎಲ್ಲ ಹೋಗಿ ಬಚ್ಚಿಕೊಂಡು ನಾಟಕ ಮಾಡಿರಳು ಇವಳು ಈಗ ನನ್ನ ಮೇಲೆ ಎತ್ತಾಕಕ್ ಬರ್ತಾಳೆ ನನ್ನ ಅವಳು ಇವಳು ಅಂತ ಮಾತಾಡಿದ್ರೆ ಏನು ಇಲ್ಲ ನೋಡು ಹೋಗ್ಬೇಕಾಯ್ತು ಗಂಡನ ಮನೆಗೆ ಗಂಡನ ಬಿಟ್ಟು ಯಾಕೆ ಬಂದಿದ್ದೆ ನಮ್ಮನೆ ಬಾಗ್ಲಕ್ಕೆ ನನಗೆ ಯಾರು ಗತಿ ಇಲ್ಲ ನೀನೇ ಗತಿ ಅಂತನ ನಮ್ಮನೆ ಬಾಗ್ಲಿಗೆ ಬಂದಿದ್ಲು ನಾನು ಬೇಡ್ಕೊಂಡ್ಲು ಅದಕ್ಕೆ ಏನೋ ಹೋದ್ರು ಹೋಗ್ಲಿ ಪಾಪ ಅಂತೇಳಿ ಮನೆಗೆ ಬಿಡ್ಕೊಂಡ್ರೆ ನನ್ನ ಮೇಲೆ ಜೋರ್ ಮಾಡೋದ್ ನೋಡು ಏನಂತ್ಕೊಂಡಿದ್ಯಾ ನೀನು ನಾನು ತೆಗಿರೋದೆಲ್ಲ ನಾ ಕಿತ್ಕೊಂಡು ತಿಂದು ಈಗ ನನ್ನ ಮೇಲೆ ಜೋರ್ ಮಾಡ್ತೀನಿ ಏಯ್ ಸಟ್ಮುತಿ ಸಾಕಿ ನಾನಿವತ್ತು ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದಿರೋದಕ್ಕೆ ಕಾರಣನೇ ನೀನು ಕಣಿ ನನ್ನ ಜೀವನ ಹಾಳಾಗೋದಕ್ಕೂ ನೀನೇ ಕಾರಣ ಏಯ್ ನಾನು 1000 ಹೇಳ್ತೀನಿ ಕೇಳಾಳು ನೀನ್ ಎಂತಾಳೆ ನಿನ್ ತಲೆಗೇನು ಬುದ್ಧಿ ಇಲ್ವೇ ಸಗಣಿ ತುಂಬ್ಕೊಂಡಿದ್ಯಾ ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ನನ್ನ ಮೇಲೆ ಜೋರ್ ಮಾಡಕ್ ಬರ್ತಾಳೆ ಸುಮ್ಮನೆ ಹೋಗು ಚೆನ್ನಾಗಿ ಇದ್ರೆ ಗೊತ್ತಾಗುತ್ತೆ ನಿನಗೆ ನಿನ್ನಂತಾಳಿಗೆ ಸರಿಯಾಗಿ ಆಗೈತಿ ಯಾಕೊಂಡು ಹೋಗ್ರಿ ಸಾರಿ ಉಳ್ಳ ಬಿಡಬೇಡ್ರಿ ಏಯ್ ಏನ್ರಮ್ಮ ಗಲಾಟಿ ಗೌರಿ ಅವರೇ ಏನಿದು ಯಾರು ಇವರು ಯಾಕೆ ಇವ್ರು ಕೂಡ ಹಿಂಗ್ ಜಗಳ ಮಾಡ್ತಾ ಇದ್ದೀರಾ ಸರ್ ನಾನು ಇಂಥ ಕೆಲಸ ಮಾಡಕ್ಕೆ ಇವಳೆ ಕಾರಣ ಸರ್ ಅದೇ ನನ್ನ ಒಡವೆ ದುಡ್ಡು ಎಲ್ಲ ಕಿತ್ಕೊಂಡು ನನ್ನ ಮನೆಯಿಂದ ಹೊರಗೆ ಹಾಕಿಳು ಸಾಕಮ್ಮ ಅಂತ ಹೇಳಿನಲ್ಲ ಅದು ಇವಳೇನೆ ಇವಳು ಹೇಳ್ಕೊಳ್ರಿ ಸರ್ ಸ್ಟೇಷನಿಗೆ ಏಯ್ ಏನಮ್ಮ ಸಾಕಮ್ಮ ಇಂಥ ಕೆಲಸನೇನ ಮಾಡೋದು ಅಲ್ಲ ಅವ್ರ ದುಡ್ಡು ಒಡವೆನು ಕಿತ್ಕೊಂಡು ಮನೆಯಿಂದ ಹೊರಗೆ ಹಾಕಿದ್ಯಂತೆ ಸರ್ ನಾನೇನು ಮಾಡಿಲ್ಲ ಸರ್ ಅವಳೇನೆ ಗಂಡನ ಮನೆಗೂ ಬಿಡ್ಕಮಲ್ಲ ತವ್ರ ಮನೆಗೂ ಅಣ್ಣಯ್ಯ ಒದ್ದು ಮನೆಯಿಂದ ಹೊರಗೆ ಹಾಕ್ಯವನೆ ನಾನು ಇನ್ನೆಲ್ಗೆ ಹೋಗೋಣ ನಿಮ್ಮ ಮನೆಗೆ ಇರ್ತೀನಿ ಅಂತಾನ ಬ್ಯಾಗ್ ತಗೊಂಡು ಬಂದ್ಲು ಸರ್ ನಾನೇನು ಅವಳನ್ನ ಕರೀಲಿಲ್ಲ ಅದಕ್ಕೇನೆ ದುಡ್ಡು ಒಂದಿಷ್ಟು ಒಡವೆ ಐತೆ ಇಕ್ಕ ನಾನಿಲ್ಲಿ ಇರ್ತೀನಲ್ವೇ ಹೆಂಗೂ ನನ್ನ ಖರ್ಚಿಗೆ ಆಗುತ್ತೆ ಅಂತೇಳಿ ನನ್ನ ಕೈಗೆ ಕೊಟ್ಲು ಸರ್ ನಾನೇನು ಇಸ್ಕೊಂಬ್ಲಿಲ್ಲ ಸರ್ ಅವಳಿಗೆ ಎಲ್ಲ ಖರ್ಚು ಮಾಡಿದ್ದೀನಿ ಸರ್ ಯಾವ ದುಡ್ಡು ಇಲ್ಲ ಯಾವ್ದು ಅಡವೆನೂ ಇಲ್ಲ ಎಲ್ಲ ಅವಳಿಗೆ ಖರ್ಚಾಗೈತೆ ಸರ್ ಅವಳಿರೋ ತನಕ ನಾನೇ ಎಲ್ಲ ಮಾಡಿಕ್ಕಿದ್ದೀನಿ ಉಂಬಕ್ಕು ತಿಂಬಕ್ಕು ಅವಳಿಗೆ ಮನೆ ಕೆಮ್ಮಕ್ಕು ಎಲ್ಲದಕ್ಕೂ ನಾನೇ ನೋಡ್ಕೊಂಡಿದ್ದೀನಿ ಸರ್ ಎಲ್ಗನ ಹೋಗಕ್ಕು ಎಲ್ಲ ದುಡ್ಡು ಬಸ್ ಚಾರ್ಜ್ ಎಲ್ಲ ನಾನೇ ಕೊಟ್ಟಿದ್ದೀನಿ ಸರ್ ಈಗ ನೋಡಿದ್ರೆ ನಾನು ಕಿತ್ಕೊಂಡೆ ಅಂತ ಹೇಳ್ತಾಳೆ ಸರ್ ಅವಳಾಗಿ ಅವಳು ಕೊಟ್ಟಿರೋದು ಸರ್ ನಾನೇನು ಕಿತ್ಕೊಂಡಿಲ್ಲ ಏನ್ರಿ ಅದು ರವಿ ಗಲಾಟಿ ಏನಿಲ್ಲ ಇವ್ರದ್ದು ಮಾತು ಕರ್ಕೊಂಡು ನೋಡಿರಿ ಬೇಗ ಇವ್ರು ಮೂವರನ್ನು ಯಾಕೆ ಇಲ್ಲಿ ನಿಲ್ಸ್ಕೊಂಡು ನಿಂತಿದ್ದೀರಾ ಮೇಡಮ್ ಅದೇ ಸಾಕಮ್ಮ ಅಂಬರು ಮನೆಯಿಂದ ಹೊರಗೆ ಹಾಕಿರು ಈ ಗೌರಿನ ಅಂತ ಹೇಳಿರಲ್ಲ ಇವರೇ ಅಂತೆ ಸಾಕಮ್ಮ ಅದಕ್ಕೇನೆ ಈ ಗೌರಿ ಇವಾಗ ಸಾಕಮ್ಮ ಮೇಲೆ ರೇಗಾಡ್ತಾ ಇದ್ದಾರೆ ನಾನು ಸ್ಟೇಷನ್ಗೆ ಹೋಗಕ್ಕೆ ನೀವೇ ಕಾರಣ ಅಂತ ಹೇಳಿ ಸಾಕಮ್ಮ ಅಂದ್ರೆ ನೀವೇನ್ರಿ ಇಲ್ಲ ಮೇಡಮ್ ಹ್ಞೂ ಮೇಡಮ್ ಮೇಡಮ್ ನಂದೇನು ತಪ್ಪಿಲ್ಲ ಮೇಡಮ್ ಹ್ಞೂ ಮೇಡಮ್ ಇವಳಿಂದನೇ ನನಗೆ ಈ ಪರಿಸ್ಥಿತಿ ಬಂದಿರೋದು ಇವಳೇ ಕಾರಣ ಗೌರಿ ನೋಡಿ ನೀವು ಮಾಡಿರೋ ತಪ್ಪಿಗೆ ಅವ್ರ ಕಾರಣ ಆಗಕ್ಕಾಗಲ್ಲ ಅವರು 1000 ಹೇಳ್ತಾರೆ ಹೇಳೋರು ನಿಮ್ ತರ ಬುದ್ಧಿ ಇಲ್ವಾ ಕೇಳ್ಬೇಕಾದ್ರೆ ಯಾವ ತಪ್ಪು ಯಾವ್ದು ಸರಿ ಅಂತ ನಾ ತಿಳ್ಕೊಬೇಕು ಮೊದ್ಲು ಅವ್ರೇನೋ ಅವ್ರಿಗೆ ಲಾಭ ಸಿಗುತ್ತೆ ಅಂತ ಹೇಳಿ ನಿಮ್ಮ ನಮ್ಮ ಮನೆಗೆ ಸೇರಿಸ್ಕೊಂಡಿದ್ದಾರೆ ನಿಮಗೆ ಬುದ್ಧಿ ಇದ್ದಿದ್ರೆ ನೀವು ಒಡವೆ ಎಲ್ಲ ಕೊಡ್ತಾ ಇರ್ಲಿಲ್ಲ ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ದುಡ್ಡು ಕೊಟ್ಟು ಈ ಮಿಕ್ಕಿದ್ದೆಲ್ಲ ನೀವೇ ಇಟ್ಕೋಬೇಕಾಗಿತ್ತು ಈಗೆಲ್ಲ ಕೈಯಲ್ಲಿರೋದೆಲ್ಲ ಅವ್ರ ಕೈ ಕೊಟ್ಬಿಟ್ಟು ಈಗ ನನಗೆ ಮೋಸ ಮಾಡಿದ್ರು ಇವರು ಈ ಪರಿಸ್ಥಿತಿಗೆ ಇವರೇ ಕಾರಣ ಅಂತ ಹೇಳಿದ್ರೆ ಯಾರು ನಂಬಲ್ಲ ನಿಮಗೆ ಬುದ್ಧಿ ಇರ್ಬೇಕು ನಡೀರಿ ಸ್ಟೇಷನಿಗೆ ಹೋಗಿ ಜೈಲಾಗಿದ್ರೆ 1 ತಿಂಗಳು ಅವಾಗ ಗೊತ್ತಾಗುತ್ತೆ ರವಿ ಕರ್ಕೊಂಡು ನಡೀರಿ ಸರಿಯಾಗಿ ಹೇಳಿರಿ ಮೇಡಮ್ ಅರೆ ಈಗ ಅವರಿಗೆ ಒಂದಿಷ್ಟು ಸರಿಯಾಗಿ ಬೆಂಡೆತ್ರಿ ಅವಾಗಾದ್ರೂ ಬುದ್ಧಿ ಕಲ್ಕೊಂತಾಳೆ ಬಾಯಿ ಮುಚ್ಚಮ್ಮ ಸಾಕು ಅಲ್ಲ ಏನೋ ನೀನು ಮಾತು ಕೇಳ್ತಾಳೆ ಅಂತ ಹೇಳಿ ಇಲ್ಲದ್ದೆಲ್ಲ ನಾ ತಲೆಗೆ ತುಂಬಿ ಮನೆ ಹಾಳು ಮಾಡ್ಬಿಟ್ಟು ಇನ್ನ ನೀನು ಸ್ಟೇಷನಿಗೆ ಯಾಕೊಂಡು ಹೋಗ್ರಿ ಬುದ್ಧಿ ಬರುತ್ತೆ ಅಂತ ಹೇಳ್ತೀಯ ನಿನಗೆ ಬುದ್ಧಿ ಐತೇನಮ್ಮ ಜಾಸ್ತಿ ಮಾತಾಡಿದ್ರೆ ನಿನ್ನ ಯಾಕೊಂಡು ಹೋಗ್ತೀವಿ ಒದ್ದು ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು ಅಯ್ಯೋ ಮೇಡಮರೇ ನಂದೇನು ತಪ್ಪಿಲ್ಲ ಮೇಡಮರೇ ಅಯ್ಯೋ ನನ್ನ ಹೇಳ್ಕೊಳಬೇಡ್ರಿ ಮೇಡಮರೇ ನಾನು ಮಾತಾಡಲ್ಲ ಮೇಡಮರೇ ಸುಮ್ಮನೆ ನಿಂತ್ಕೊಂತೀನಿ ತಪ್ಪಾಯ್ತು ಮೇಡಮ್ ಇನ್ನೊಂದ್ಸಲ ಹಿಂಗೆ ಯಾರಿಗೂ ಮಾಡಲ್ಲ ಮೇಡಮ್ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು
ಏನೋ ಇವರಾಗಿ ಇವರು ನಿಮ್ಮ ಮನೆಗೆ ಬಂದಿದ್ರು, ನಿಮ್ಗೆ ಸಹಾಯ ಮಾಡಿದಿರಾ ನೀವು ಇವ್ರಿಗೆ ಅಂತ ಹೇಳಿ ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದೀವಿ. ಅಷ್ಟೇನೆ. ಏನಾದ್ರೂ ಹಿಂಗ ಯಾರಿಗಾನ ಮೋಸ ಮಾಡಿದ್ ಗೊತ್ತಾದ್ರೆ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ನಿಮ್ಮನ್ನು ಜೈಲ್ಗೆ ಹಾಕ್ತಿವಿ. ಹುಷಾರ್. ಇನ್ನೊಂದ್ಸಲ ಹಿಂಗೇನಾನ ಮಾಡಿದ್ರೆ ಕಂಬಿ ಎಣಿಸ್ಬೇಕಾಗುತ್ತೆ. ರವಿ ಅವರೇ, ಅವ್ರ 3 ಜನನು ಬೇಗ ಬೇಗ ಕರ್ಕೊಂಬನ್ನಿ. ಇವ್ರ ಹತ್ರ ಏನ್ ಮಾತು, ಕರ್ಕೊಂಬನ್ನಿ ಬೇಗ. ಗೌರಿ ನಡಿಯಮ್ಮ, ತಿಪ್ಪೆ ನಡಿಯೋ, ಸಿದ್ದಪ್ಪ ನಡೀರಿ ಬೇಗ ಬೇಗ. ಯಾಕೆ ಸಾಕಮ್ಮ ಕಣ್ಣು ಬಾಯಿ ಬಿಡ್ಕೊಂಡು ಹಂಗ್ ನೋಡ್ತಾ ಇದ್ಯಾ? ನಾನೇನ್ ಯಾರಿಗೂ ಹೆದರಿಕೆ ಮಲ್ಲ ಅಂತಿದ್ದೆ. ಏನ್ ಮಾಡೋದು, ಆಮೇಲೆ ಜೋರಾಗಿ ಮಾತಾಡಿದ್ರೆ ನನ್ನ ಹೇಳ್ಕೊಂಡು ಹೋಗಿದ್ರೆ ಅದಕ್ಕೇನೆ ತಪ್ಪಾಯ್ತು ಅಂತ ಹೇಳಿದ್ದು. ಅಯ್ಯೋ, ಕಾಳಮ್ಮರ್ಗೆ ನನಗೆ ಗೊತ್ತಾದ್ರೆ ಏನ್ ಮಾಡ್ತಾರಪ್ಪ, ಅವ್ರಿಗೆ ಗೊತ್ತಿಲ್ವೋ ಏನೋ. ಮುಂಚೆಲಿ ಹೋಗಿ ಕಾಳಮ್ಮರ್ಗೆ ಹೇಳ್ಬೇಕು, ಸಾವುಕಾರನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ಟೇಷನ್ಗೆ ಅಂತಾನ. ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಓಹೋ, ಇವ್ರು ನೋಡು, ಲಕ್ಷ್ಮೀನು, ಹಸೀನಪ್ಪನು, ಈ ಗುಂಡಜ್ಜಿ, ಈ ಬಕೆಟ್ ಬಾನು ಎಲ್ಲಾರು ಹೆಂಗ್ ಮಾತಾಡ್ಕೆ ನಿಧಾನಕ್ಕೆ ಬರ್ತಾರೆ. ಇವ್ರನ್ನ ಎಳ್ಕೊಂಡು ಹೋಗ್ಬೇಕಾಯ್ತು. ಸಾವುಕಾರನು, ತಿಪ್ಪೇನು, ಆ ಗೌರಿನು ಎಳ್ಕೊಂಡು ಹೋಗೋ ಬದ್ಲು. ನಾಗಂತೂ ತುಂಬಾ ಖುಷಿ ಆಗೋದು, ಆ ಗೌರಿಗಿಂತನ ಈ ಲಕ್ಷ್ಮಿನೇ ಕರ್ಕೊಂಡು ಹೋಗ್ಬೇಕಾಗಿತ್ತು ಮೊದ್ಲು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ನಿರೀಕ್ಷೆ ಮಾಡ್ತಾ ಇರಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.